ನಮಸ್ಕಾರ ಎಲ್ರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲಕ್ಷೇಮ ಎಂತ ಇಲ್ಲ, ಅದಕ್ಕೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ವೀಡಿಯೋ ಬರಲಿಲ್ಲ. ನನ್ನ ಮೂಗು ನೋಡಿದ್ರೆ ಗೊತ್ತಾಗ್ತದೆ ಜೋರು ಕೋಲ್ಡ್ ಆಗಿದೆ ನನಗೆ ಅಂತ. ಎಸ್, ಡೈರೆಕ್ಟ್ ಮ್ಯಾಟರಿಗೆ ಬರುವ. ಈ ವಿಡಿಯೋ ಯಾಕೆ ಮಾಡ್ತಾ ಇರೋದು? ಪೂರ್ವಭಾವಿ, ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರುವಂಥ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಫಸ್ಟ್ ODIನ ಪ್ರಿವ್ಯೂ ವಿಡಿಯೋಲಿ ಎಂತ ಮಾತಾಡಬೇಕು? ಇಬ್ಬರ ಬಗ್ಗೆ ಮತ್ತೇನು ಮಾತಾಡಲಿಕ್ಕೆ ಎಂತ ಇಲ್ಲ. ಆಗಮನ, ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಆಗಮನ ಹಲವು ತಿಂಗಳುಗಳ ನಂತರ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಯಾಕಂತಂದರೆ ಟೆಸ್ಟ್ ಕ್ರಿಕೆಟ್ಗೆ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದರು. ಇಂಗ್ಲೆಂಡ್ ಟೂರ್ ಮಾಡಿರಲಿಲ್ಲ, ರಿಟೈರ್ಮೆಂಟ್ ತೊಗೊಂಡಿದ್ರು. T20ಗೆ ಆಲ್ರೆಡಿ T20 ವರ್ಲ್ಡ್ ಕಪ್ ವಿನ್ ಆದ ಕೂಡಲೇ ರಿಟೈರ್ಮೆಂಟ್ ತೊಗೊಂಡಿದ್ರು. ಸೊ ಆದ್ದರಿಂದ ಏನು ಚಾಂಪಿಯನ್ಸ್ ಟ್ರೋಫಿ ಒಂದು ವಿನ್ ಆದಮೇಲೆ ಅವರನ್ನು ನಮಗೆ ನೋಡಲಿಕ್ಕೆ ಆಗಿರಲಿಲ್ಲ. ಯಾಕಂತಂದರೆ ಟೆಸ್ಟ್ ಕ್ರಿಕೆಟ್ ಇರಲಿಲ್ಲ, ಅವ್ರು ಆಡ್ತಾ ಇರಲಿಲ್ಲ. ಆ್ಯಂಡ್ ಈವನ್ ಏಷ್ಯಾ ಕಪ್ T20 ಫಾರ್ಮ್ಯಾಟ್, ಇದು ಏಷ್ಯಾ ಕಪ್ ಆಗಿತ್ತು, ಅದರಲ್ಲಿ ಕೂಡ ಅವ್ರು ಇರಲಿಲ್ಲ. ಅಂತೂ ಇಂತೂ ODI ಕ್ರಿಕೆಟ್ನ ದಿಗ್ಗಜರು ಇಬ್ಬರು, ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ನಾಳೆ ಆಡ್ತಾ ಇದ್ದಾರೆ ಆಸ್ಟ್ರೇಲಿಯಾ ನೆಲದಲ್ಲಿ. ಅವರ ರೆಕಾರ್ಡ್ ಸೂಪರ್ ಉಂಟು. ಎಗೇನ್ಸ್ಟ್ ಆಸ್ಟ್ರೇಲಿಯಾ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಓವರ್ ಆಲು ಅವರ ಇಬ್ಬರ ಆವ್ರೇಜ್ ಕೂಡ 50ರ ಮೇಲೆ ಇದೆ. ಸೊ ಆಸ್ಟ್ರೇಲಿಯಾಗೆ ಇಬ್ಬರು ಸಿಂಹ ಸ್ವಪ್ನ ಪ್ಲೇಯರ್ಸ್ ಯಾರು ಅಂತಂದರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು. ಇಬ್ಬರು ದಂತಕಥೆಗಳ ಇನ್ನಿಂಗ್ಸ್ ಹೇಗಿರ್ತದೆ, ಗೋಯಿಂಗ್ ಫಾರ್ವರ್ಡ್ ಹೇಗಿರ್ತದೆ ಅನ್ನೋದೇ ನಮಗೊಂಥರ ಕುತೂಹಲ. ನೋಡಿ, ಎಂತೆಂಥ ರೀಸೆಂಟ್ ಡೆವಲಪ್ಮೆಂಟ್ ನಿಮಗೆ ಗೊತ್ತುಂಟು. ಗಿಲ್ ಅವರಿಗೆ ಕ್ಯಾಪ್ಟನ್ಶಿಪ್ನ ಕೊಟ್ಟರು, ರೋಹಿತ್ ಶರ್ಮಾ ಅವರಿಂದ ಕಸಿದುಕೊಂಡ್ರು ಅಂತಲೇ ಹೇಳಬೇಕು. ಅದು ಆ್ಯಕ್ಚುಲಿ ಹೇಳೋದಿದೆ, ಅದಕ್ಕಿಂತ ಒಳ್ಳೆ ವರ್ಡ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಅಂಥ ಸಕ್ಸಸ್ಫುಲ್ ಕ್ಯಾಪ್ಟನ್, ಅಷ್ಟು ಒಳ್ಳೆ ತಂಡವನ್ನು ಮುನ್ನಡೆಸ್ತಾ ಇರುವಾಗ ಸಡನ್ನಾಗಿ ಅಂತ ಚೇಂಜ್ ಮಾಡಿದರು. ಆಬ್ವಿಯಸ್ಲಿ ಬೇಜಾರೆಲ್ಲ ಆಗಿರ್ತದೆ. ಬಟ್ ನಂಗೆ ಖುಷಿಯಾಗಿರೋದು ರೋಹಿತ್ ಶರ್ಮಾ ಅವರ ಟ್ರಾನ್ಸ್ಫಾರ್ಮೇಷನ್. ದೇವರೇ, ಏನು ಒಂದು 6 ತಿಂಗಳಲ್ಲಿ ಮನುಷ್ಯ ಇಳಿದದ್ದು ಭಯಂಕರ ಫಿಟ್ ಆಗಿದ್ದಾರೆ. ಎಷ್ಟೊಂದು 10 kg ಕಡಿಮೆ ಆಗಿದ್ದಾರೆ ಅಂತ ಅಂದ್ಕೊಳ್ತಾರೆ. ಭಾರಿ ಚೆಂದ ಕಾಣ್ತಿದ್ದಾರೆ, ಅಷ್ಟು ಫಿಟ್ಟಾಗಿ ಕಾಣ್ತಿದ್ದಾರೆ ರೋಹಿತ್ ಶರ್ಮಾ ಅವರು. ಖುಷಿ ಆಯ್ತು ನನಗೆ ರೋಹಿತ್ ಶರ್ಮಾ ಅವರ ಟ್ರಾನ್ಸ್ಫಾರ್ಮೇಷನ್ ನೋಡಿ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರದ್ದು ಯಾವುದೇ ಫುಟೇಜಸ್ ಇರಲಿಲ್ಲ, ಅವರ ಪ್ರಾಕ್ಟೀಸ್ ಸೆಷನ್ ಆಗಲಿ ಏನೇ ಆಗಲಿ. ಬಟ್ ಅವ್ರದ್ದು ರೀಸೆಂಟ್ ವಿಡಿಯೋ ನೋಡಿದಾಗ, ಆಸ್ಟ್ರೇಲಿಯಾಗೆ ಲ್ಯಾಂಡ್ ಆದಮೇಲೆ ಆ ನೆಟ್ ಪ್ರಾಕ್ಟೀಸಲ್ಲಿ ನೋಡಿದಾಗ ಭಯಂಕರ ಕಾನ್ಫಿಡೆನ್ಸಲ್ಲಿ ಕಾಣ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು. ಸೊ ವಿರಾಟ್ ಕೊಹ್ಲಿ ಅವರು ಹಾಗೂ ರೋಹಿತ್ ಶರ್ಮಾ ಅವರು ಒಂದು ಇಂಡಿಯನ್ ಮ್ಯಾನೇಜ್ಮೆಂಟಿಗೆ ಯಾವ ಥರ ಇಂಡೈರೆಕ್ಟಾಗಿ ಉತ್ತರ ಕೊಡ್ತಾರೆ ಅನ್ನುವಂತಹ ಕುತೂಹಲದಲ್ಲಿ ನಾನಂತೂ ಇದ್ದೇನೆ. ಯಾಕಂತಂದರೆ 2027 ವರ್ಲ್ಡ್ ಕಪ್ಪಿಗೆ, ODI ವರ್ಲ್ಡ್ ಕಪ್ಪಿಗೆ ಅವರಿಬ್ಬರನ್ನು ಅದು ನಾವು ಇಷ್ಟು ಬೇಗ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಬ್ಬರು ಆಡ್ತಾರೆ ಇಲ್ವ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಗಂಭೀರ್ ಮತ್ತು ಅಗರ್ಕರ್ ಅವ್ರದ್ದು ಸ್ಟೇಟ್ಮೆಂಟ್ ಅಲ್ಲ. ಆಬ್ವಿಯಸ್ಲಿ ಒಂಚೂರು ಈಗೋ ಹರ್ಟ್ ಆಗಿರ್ತದಲ್ಲ. ಈ ಮನುಷ್ಯನ ಈಗೋ ಹರ್ಟ್ ಆದರೆ ಅದು ಪರ್ಫಾರ್ಮೆನ್ಸ್ ಥ್ರೂ ಬರ್ತದೆ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವ್ರದ್ದು ಈಗೋ ವಿರಾಟ್ ಕೊಹ್ಲಿ ಅವರ ಈಗೋಗೆ ಹರ್ಟ್ ಮಾಡಿದರೆ ಅವರು ಯಾವ ಥರ ಪ್ರದರ್ಶನ ಕೊಡ್ತಾರೆ ಅಂತ ಸುಮಾರು ಸಲ ಪ್ರೂವ್ ಮಾಡಿದ್ದಾರೆ ಅವರು. ಸೊ ಈ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರುವಂಥ ಈ ODI ಫಾರ್ಮೆಟಲ್ಲಿ ಅವ್ರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ನಾನು ಭಾರಿ ಕುತೂಹಲದಲ್ಲಿ ಕಾಯ್ತಾ ಇದ್ದೇನೆ. ಎಲ್ಲರೂ ಕೂಡ ಕಾಯ್ತಾ ಇರೋದು ಅದೇ. ಇದು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವ್ರಿಗೆ ಒಂಥರ ಕೊನೆಯ ಸೀರೀಸ್ ಆಗಿರ್ಬೋದು ಆಸ್ಟ್ರೇಲಿಯಾ ನೆಲದಲ್ಲಿ ಅಂತವೇ ಎಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಯಾಕಂತಂದರೆ ಅದಾದಮೇಲೆ ಮತ್ತೆ ಪುನಃ ಬೆರಳಿಕೆಯಷ್ಟು ODI ಕ್ರಿಕೆಟ್ ಇರೋದು. ಸೊ ಅವರು 2027 ವರ್ಲ್ಡ್ ಕಪ್ಪಿಗೆ ಅವರು ಇಬ್ಬರು ಆಡಿದರೂ ಕೂಡ ಆಡ್ತಾರೆ ಅಂತವೇ ಅಂದ್ಕೊಳ್ಳುವ. ಅಲ್ಲಿಯ ತನಕ ಹಾರ್ಡ್ಲಿ ಒಂದು 20 ODI ಮ್ಯಾಚ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಆ 20 ODI ಮ್ಯಾಚಲ್ಲಿ ಅವರ ಫಾರ್ಮ್ ಹೇಗಿರ್ತದೆ ಅನ್ನೋದು ತುಂಬ ಮುಖ್ಯ. ಯಾಕಂತಂದರೆ ಕಾಯ್ತಾ ಇದ್ದಾರೆ ಈಗ ನಂಬಿರುವಂಥ ಅಗರ್ಕರ್ ಅವರು. ಇವರು ಏನಾರು 2 ಸೀರೀಸಲ್ಲಿ ಫ್ಲಾಪ್ ಹೊಡೆದ್ರೆ ಇಬ್ಬರನ್ನು ತೆಗೆದು ಬಿಸಾಕುವಂಥವೇ ಕಾಯ್ತಾ ಇರುವ ಹಾಗೆ ಅನ್ನಿಸ್ತಾ ಉಂಟು. ನನ್ನ ತಪ್ಪು ಕಲ್ಪನೆ ಕೂಡ ಇರ್ಬೋದು. ಬಟ್ ನಮಗೆ ರೀಸೆಂಟ್ ಡೆವಲಪ್ಮೆಂಟಲ್ಲಿ ನೋಡಿದಾಗ, ಕೆಲವೊಂದು ಸ್ಟೇಟ್ಮೆಂಟ್ಸ್ ನೋಡಿದಾಗ ಆವಾಗ ಅನ್ನಿಸ್ತಾ ಇರೋದು ಏನಂತಂದರೆ, ಇವರಿಗೆ ಓಕೆ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅವರು ಆಟ ಆಡಿದ್ದು ಸಾಕು, ಬರೀ ಯಂಗ್ಸ್ಟರ್ಸ್ ಇದೆ ತಂಡ ಕಟ್ಟುವ ಅಂತ ಇರಬಹುದು, ಮನಸ್ಸಲ್ಲಿ ಇರ್ಬೋದು. ಇವರಿಬ್ಬರು ಯಾವ ಥರ ಆಡ್ತಾ ಇದ್ದಾರೆ ಅಂತ ಭೂತ ಕನ್ನಡಿ ಹಾಕ್ಕೊಂಡು ಕಾಯ್ತಾ ಇದ್ದಾರೆ, ಎಸ್ಪೆಷಲಿ ಗಂಭೀರ್ ಮತ್ತು ಅಗರ್ಕರ್ ಅವರು ಅಂತ ನಂಗೆ ಅನ್ನಿಸ್ತಾ ಉಂಟು. ಅವ್ರಿಗೆ ಯಾವ ಥರ ಇವರಿಬ್ಬರು ಉತ್ತರ ಕೊಡ್ತಾರೆ ಅಂತ. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತಂದರೆ, ಗಿಲ್ ಅವರಿಗೆ ಭಾರಿ ತಲೆನೋವಿನ ಸಂಗತಿ ಇದು. ಇಬ್ಬರು ಸೀನಿಯರ್ ಮೋಸ್ಟ್ ಪ್ಲೇಯರ್ಸನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಗಿಲ್ ಅವರು ಅನ್ನೋದು ಗಿಲ್ ಅವರಿಗೆ ಒಂದು ತಲೆನೋವಿನ ಸಂಗತಿ. ಟೆಸ್ಟ್ ಫಾರ್ಮ್ಯಾಟಲ್ಲಿ ಆಲ್ರೆಡಿ ಅವರಿಬ್ಬರು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರಿಂದಾಗಿ ಟೆಸ್ಟ್ ಟೀಮು ರಿಲೇಟಿವ್ಲಿ ಒಂದು ಯಂಗ್ ಟೀಮ್ ಆಗಿತ್ತು. ಇಂಗ್ಲೆಂಡಲ್ಲಿ ಏನು ಲೀಡ್ ಮಾಡಿದಂತಹ ಟೆಸ್ಟ್ ಟೀಮ್ ಏನಾಗಿತ್ತು, ಅದು ಯಂಗ್ ಟೀಮ್ ಆಗಿತ್ತು. ಎಕ್ಸೆಪ್ಟ್ ಏನೋ ಒಂದು ಬುಮ್ರಾ ಅವರು ಸೀನಿಯರ್ ಪ್ಲೇಯರ್ ಆಗಿದ್ದರು, ರವೀಂದ್ರ ಜಡೇಜಾ ಅವರು ಸೀನಿಯರ್ ಮೋಸ್ಟ್ ಪ್ಲೇಯರ್ ಆಗಿದ್ದರು. ಅವರಿಬ್ಬರು ಓಕೆ ಅಂದರೆ ನಿಮಗೆ ವಿರಾಟ್ ಕೊಹ್ಲಿ ಮತ್ತು
ಒಂದು ರೋಹಿತ್ ಶರ್ಮಾ ಅವ್ರನ್ನು ಲೀಡ್ ಮಾಡಿದಾಗಲ್ಲ. ಸೊ ಅವ್ರನ್ನ ಅವಕ್ಕೆ ಹ್ಯಾಂಡಲ್ ಮಾಡ್ಬೋದು, ಹ್ಯಾಂಡಲ್ ಮಾಡಿದಾಗಲ್ಲ, ಲೀಡ್ ಮಾಡ್ಬೋದು ಆ ಟೀಮನ್ನು. ಬಟ್ ಈಗ ODI ಕ್ರಿಕೆಟಲ್ಲಿ ಗಿಲ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದಾಗಿ ಅವರಿಬ್ಬರು ಕೂಡ ಯಾರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ODI ಕ್ರಿಕೆಟ್ ಇದು ಲೆಜೆಂಡ್ಸ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಅಂತಲೇ ಹೇಳ್ಬೋದು ODI ಕ್ರಿಕೆಟ್ ಅಂತ ಬಂದಾಗ. ಆ್ಯಂಡ್ ಒಂದು ಸಕ್ಸಸ್ಫುಲ್ ಕ್ಯಾಪ್ಟನನ್ನು ಪಟಾರ್ ಅಂತ ತೆಗೆದು ಗಿಲ್ಲಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಾಗ ಗಿಲ್ಲಿಗೆ ಒಂದು ಪ್ರೆಷರ್ ಇರ್ತದೆ, ಹೇಗಪ್ಪ ಇವರಿಬ್ಬರನ್ನು ಹ್ಯಾಂಡಲ್ ಮಾಡೋದು ಅಂತ. ಅವರು ಆ ತಂಡದಲ್ಲಿ ಯಾವ ಥರ ಎನ್ವಿರಾನ್ಮೆಂಟ್ ಸೆಟ್ ಮಾಡ್ತಾರೆ ಅನ್ನೋದು ಈಗ ಒಂದು ಕುತೂಹಲ. ಗಿಲ್ ಅವರು ಹೇಗೆ ಇವರಿಬ್ಬರನ್ನ ಇಟ್ಟುಕೊಂಡು ತಂಡವನ್ನು ಮುನ್ನಡೆಸ್ತಾರೆ ಅಂತ. ಆಸ್ಟ್ರೇಲಿಯನ್ ಟೀಮು ರಿಲೇಟಿವ್ಲಿ ವೀಕ್ ಟೀಮು, ಇದು ಖಂಡಿತವಾಗಿ ಹೇಳ್ತೇನೆ. ಯಾಕಂತಂದರೆ ಮ್ಯಾಕ್ಸ್ವೆಲ್, ಸ್ಟಾಯ್ನಿಸ್ ಇಲ್ಲ, ಅವರಿಬ್ಬರು ODI ಕ್ರಿಕೆಟಿಂದ ರಿಟೈರ್ಮೆಂಟ್ ಘೋಷಣೆ ಮಾಡ್ಕೊಂಡಿದ್ದಾರೆ. ಹಾಗೆ ಕಮಿನ್ಸ್ ಅವರಿಗೆ ಇಂಜುರಿ ಆಗಿದೆ, ಸೊ ಅವರು ಕೂಡ ಇಲ್ಲ. ಮಿಶೆಲ್ ಮಾರ್ಷ್ ಅವರು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ ಒಂದು ಹೊಸ ತಂಡ, ಭಾರತಕ್ಕಿಂತ ತುಂಬ ಎಕ್ಸ್ಪೀರಿಯನ್ಸ್ ಕಡಿಮೆ ಇರುವಂತಹ ಆಸ್ಟ್ರೇಲಿಯನ್ ತಂಡ. ಬಟ್ ಭಾರತ ತಂಡದಲ್ಲಿ ಈಗ ರೀಸೆಂಟ್ ಒಂದಿಷ್ಟು ಡೆವಲಪ್ಮೆಂಟ್ ಆಗಿರೋದ್ರಿಂದಾಗಿ ಗಿಲ್ ಅವರು ರೋಹಿತ್ ಶರ್ಮಾ ಹಾಗೂ ಕೊಹ್ಲಿಯನ್ನು ಇಟ್ಟುಕೊಂಡು ತಂಡವನ್ನು ಹೇಗೆ ಮುನ್ನಡೆಸ್ತಾರೆ ಅಂತ. ಬಟ್ ಇಬ್ಬರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭಯಂಕರ ಚಿಲ್ ಪ್ಲೇಯರ್ಸು. ಅವರು ಆ ಥರದ ಒಂದು ಹೆಡ್ ವೇಟ್ ಎಲ್ಲ ಕ್ಯಾರಿ ಮಾಡಿದ್ರು. ಇವನ್ ನಮ್ಮನ್ನು ಲೀಡ್ ಮಾಡಿದೆ, ಅದು ಹೇಗೆ ಲೀಡ್ ಮಾಡ್ತಾನೆ ನೋಡುವ, ಆ ಥರದ ಆ್ಯಟಿಟ್ಯೂಡ್ ಅಂತೂ ಕ್ಯಾರಿ ಮಾಡೋದಿಲ್ಲ. ಭಯಂಕರ ಸ್ಪೋರ್ಟಿವ್ ಆಗಿ ತಗೊಂಡು ಗಿಲ್ಲಿಗೆ ಏನೇನು ಮಾರ್ಗದರ್ಶನ ಬೇಕು ಇವರಿಬ್ಬರು ಕೂಡ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇರೋದು. ಭಾರತ ಅಪ್ಪಿತಪ್ಪಿ ಸೀರೀಸ್ ಸೋತ್ರು ಅಂತಲೇ ಇಟ್ಕೊಳ್ಳಿ, ನಾನು ಸೋಲುದಿಲ್ಲ ಅಂತ ಫಾರ್ ಶೋರ್, ಸೋಲುದಿಲ್ಲ ODI ಸೀರೀಸ್ ಸೋಲುದಿಲ್ಲ, ಸೋತ್ರು ಅಂತಲೇ ಇಟ್ಕೊಳ್ಳಿ. ಬಟ್ ಆ್ಯಸ್ ಅ ಫ್ಯಾನ್ ಬಾಯ್ ನನಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಪೀಕ್ ಲೆವೆಲಲ್ಲಿ ಇರಲಿ ಅಂತವೇ ನಾನು ಬಯಸೋದು. ಯಾಕಂತಂದರೆ ಅವರ ಕರಿಯರೇ ಈಗ ಒಂಚೂರು ಈಗ ಆಗ್ತಾ ಉಂಟು, ಕಾಯ್ತಾ ಇದ್ದಾರೆ ಅವರು ಫೇಲ್ ಆಗಲಿ ಅಂತ. ಅವರು ಫೇಲ್ ಆಗದೇ ಇರಲಿ, 2027 ವರ್ಲ್ಡ್ ಕಪ್ ತನಕ ಕೂಡ ಅವರಿಬ್ಬರು ಸೂಪರಾಗಿ ಆಡಲಿ. ODI ಕ್ರಿಕೆಟ್ ಅಂತ ಬಂದರೆ ಅವರಿಬ್ಬರು ಕೂಡ ಮಾತಾಡುವಾಗೇ ಇಲ್ಲ. ODI ಕ್ರಿಕೆಟಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ರೋಹಿತ್ ಶರ್ಮಾ ಅವರು ಆ್ಯಸ್ ಅ ಓಪನರ್ ಬಡ್ತಿ ಪಡೆದುಕೊಂಡು ಬಂದ ಮೇಲೆ ಅವರ ಫಾರ್ಮೇ ಬೇರೆ. ಹಾಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ನಂಬರ್ 3 ಅದು ಸಿಮೆಂಟ್ ಹಾಕಿ ಕೂತಿದ್ದಾರೆ, ಇದು ನಂಬರ್ 3ಗೆ ನಾನು ಹೇಳಿ ಮಾಡಿಸಿದ ಪ್ಲೇಯರ್ ಅಂತ. ಅದೇ ಥರದ ಫಾರ್ಮ್ ಕಂಟಿನ್ಯೂ ಆಗಲಿ, ಅವರಿಬ್ಬರು ಕೂಡ ಸೂಪರಾಗಿ ಆಡಲಿ. ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ನಾನೊಂದು ಮಾಡಿ ಇಟ್ಕೊಂಡಿರೋದು. ಬೈ ದ ವೇ ಬುಮ್ರಾ ಅವರಿಗೆ ರೆಸ್ಟ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಮಾತಾಡ್ತೇನೆ. ಹಾರ್ದಿಕ್ ಪಾಂಡ್ಯ ಅವರು ಇಂಜುರಿ ಆಗಿದ್ದಾರೆ, ಸೊ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲ. ಸೊ ಫಸ್ಟ್ 6 ಪ್ಲೇಯರ್ ಸಾಲ್ಟ್, ಯಶಸ್ವಿ ಜೈಸ್ವಾಲ್ ಬೆಂಚಲ್ಲೇ ಇರ್ತಾರೆ. ಅವರಿಗೆ 3 ಮ್ಯಾಚ್ ಕೂಡ ಅವರಿಗೆ ಚಾನ್ಸ್ ಸಿಗೋದಿಲ್ಲ ಪ್ಲೇಯಿಂಗ್ 11ಅಲ್ಲಿ ಫಾರ್ ಶೋರ್. ಸೊ ಓಕೆ, ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಕಾಂಬಿನೇಷನಲ್ಲಿ ಅವರಿಬ್ಬರು ಇರ್ತಾರೆ. ಮತ್ತು 1 ಡೌನು ವಿರಾಟ್ ಕೊಹ್ಲಿ, ಆಬ್ವಿಯಸ್ಲಿ ನೋ ಬ್ರೈನರ್. ಮತ್ತು ನಂಗೆ ಭಾರಿ ಖುಷಿಯಾಗಿರೋದು ಶ್ರೇಯಸ್ ಅಯ್ಯರ್ ಅವರಿಗೆ ಒಂದು ವೈಸ್ ಕ್ಯಾಪ್ಟನ್ಸ್, ಆ್ಯಕ್ಚುಲಿ ಅವರಿಗೆ ಕ್ಯಾಪ್ಟನ್ಸಿ ಕೊಡಬೇಕಿತ್ತು, ಬಟ್ ಎನಿವೇಸ್ ವೈಸ್ ಕ್ಯಾಪ್ಟನ್ ಆದರೂ ಮಾಡಿದಾರಲ್ಲ ಅನ್ನೋದು ಖುಷಿಯ ವಿಚಾರ. ಅವರು ನಂಬರ್ 4ಅಲ್ಲಿ ಆಡ್ತಾರೆ. ಅದಾದಮೇಲೆ ನಮ್ಮ ಕನ್ನಡಿಗ KL ರಾಹುಲ್ ಅವರು ವಿಕೆಟ್ ಕೀಪರ್ ಆಗಿ ಕಾಣಿಸಿಕೊಳ್ತಾರೆ. ಆ್ಯಂಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಸಾಲಿಡ್, ಇದು ಬ್ಯಾಟಿಂಗ್ ಅದ್ಭುತ. ಈ ಒಂದು ಅಂದರೆ ಯಾರು ಕೂಡ ಇವರನ್ನು ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ ODI ಕ್ರಿಕೆಟಲ್ಲಿ ಈ ಒಂದು ಬ್ಯಾಟಿಂಗ್ ಆರ್ಡರ್. ಅದಾದಮೇಲೆ ಆ ಜೆನ್ಯೂನ್ ಆಲ್ರೌಂಡರ್ ಅಂತ ಅಕ್ಷರ್ ಪಟೇಲ್ ಅವ್ರನ್ನ ಖಂಡಿತವಾಗಿ ಸಹ ಈ ಪ್ಲೇಸಲ್ಲಿ ಆಫ್ಟರ್ KL ರಾಹುಲ್ ಅಕ್ಷರ್ ಪಟೇಲ್ ಅವ್ರನ್ನ ಕಳಿಸ್ತಾರೆ. ಅದು ತುಂಬ ದೊಡ್ಡ ಮೂವ್ ಆಗಿತ್ತು. ಒಂದು ಲೆಫ್ಟ್ ಆರ್ಮ್ ಸ್ಪಿನ್ನರು ಒಬ್ಬರನ್ನೇ ಸಿಲೆಕ್ಟ್ ಮಾಡಿರೋದು, ರವೀಂದ್ರ ಜಡೇಜಾ ಅವ್ರನ್ನ ಸಿಲೆಕ್ಟ್ ಮಾಡಲಿಲ್ಲ ಮ್ಯಾನೇಜ್ಮೆಂಟ್. ಅಕ್ಷರ್ ಪಟೇಲ್ ಅವ್ರನ್ನ ಸಿಲೆಕ್ಟ್ ಮಾಡಿದ್ದಾರೆ ಪ್ಲೇಯಿಂಗ್ 15ಅಲ್ಲಿ. ಅವರು ಡೈರೆಕ್ಟ್ ಪ್ಲೇಯಿಂಗ್ 11ಗೆ ಸೆಲೆಕ್ಟ್ ಆಗ್ತಾರೆ. 3 ಮ್ಯಾಚ್ ಕೂಡ ಅವರು ಈ ಒಂದು ಪ್ಲೇಸಲ್ಲಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದಾನೆ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರ ಅನುಪಸ್ಥಿತಿಯಲ್ಲಿ ಭಾರತಕ್ಕೆ ಒಬ್ಬ ಫಾಸ್ಟ್ ಬೌಲಿಂಗ್ ಅಥವಾ ಮೀಡಿಯಂ ಪೇಸ್ ಆಲ್ರೌಂಡರ್ ಬೇಕಿತ್ತು. ಅದು ನಿತೀಶ್ ಕುಮಾರ್ ಅವರು ಮಾತ್ರ ಇರೋದು, ಬೇರೆ ಯಾರು ಕೂಡ ಇಲ್ಲ. ಅಂದರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬಿಟ್ಟರೆ ಈಗ ಬೇರೆ ಯಾರೂ ಇಲ್ಲ. ಸೊ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆ್ಯಸ್ ಆಫ್ ನೋ ನನಗೆ ಅನ್ನಿಸ್ತಾ ಇರೋದು ಏನಂತಂದರೆ ಭಾರತ 2 ಜೆನ್ಯೂನ್ ಫಾಸ್ಟ್ ಬೌಲರ್ ಮತ್ತು ನಿತೀಶ್ ಅವರನ್ನು ಒಂಥರ ಮೀಡಿಯಂ ಪೇಸ್, ಒಟ್ಟು 3 ಪೇಸ್ ಅಟ್ಯಾಕ್ ಆಯಿತು. ಹಾಗೆಯೇ 3 ಸ್ಪಿನ್ ಅಟ್ಯಾಕ್, ಅದರಲ್ಲಿ ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್ ಹಾಗೂ ಅಕ್ಷರ್ ಪಟೇಲ್ ಜೆನ್ಯೂನ್ ಆಲ್ರೌಂಡರ್ ಆಗಿರೋದ್ರಿಂದಾಗಿ ಈ ಒಂದು ಕಾಂಬಿನೇಷನಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಆದ್ದರಿಂದ ಸುಂದರ್, ಕುಲ್ದೀಪ್ ಯಾದವ್, ಅದಾದಮೇಲೆ ಸಿರಾಜ್ ಅಣ್ಣ ವಾಪಸ್ ODIಗೆ ಸಿಲೆಕ್ಟ್ ಆಗಿದ್ದಾರೆ. ಸಿರಾಜ್ ಅಣ್ಣ ಮತ್ತು ಹರ್ಷ್ದೀಪ್ ಸಿಂಗ್ ಅವ್ರಿಗೆ ODIಯಲ್ಲಿ ಆಡಿಸ್ತಾರೆ, ನಾಳಿನ ಪಂದ್ಯದಲ್ಲಿ ಆಡಿಸ್ತಾರೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಹರ್ಷ್ದೀಪ್ ಸಿಂಗ್ ಒಬ್ಬ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿ, ಸ್ವಿಂಗ್ ಬೌಲರ್ ಆಗಿ, ಸಿರಾಜ್ ಅಣ್ಣ ರೈಟ್ ಆರ್ಮ್ ಮತ್ತು ನಿತೀಶ್ ಕುಮಾರ್ ಥರ್ಡ್ ಸೀಮರ್ ಆಗಿ, ಹಾಗೆ 3 ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರು ಮತ್ತು ಸುಂದರ್ ಅವರು ಒಂದು ಆಲ್ರೌಂಡರ್, ಬೌಲಿಂಗ್ ಆಲ್ರೌಂಡರ್, ಅಕ್ಷರ್ ಪಟೇಲ್ ಜೆನ್ಯೂನ್ ಆಲ್ರೌಂಡರ್ ಥರ ಇಷ್ಟು ಜನ
ಪ್ಲೇಯಿಂಗ್ 11 ಇರ್ತಾರೆ. ಚೇಂಜಸ್ ಇದ್ದರೆ ನನ್ನ ಪ್ರಕಾರ, ಇಲ್ಲ ನಮಗೆ 3 ಪೇಸ್ ಅಟ್ಯಾಕ್ ಬೇಕು, ಆಸ್ಟ್ರೇಲಿಯಾದಲ್ಲಿ ಆಡ್ತಾ ಇರೋದ್ರಿಂದಾಗಿ 3 ಪೇಸರ್ಸೇ ಬೇಕು ಅಂತ ಇದ್ದರೆ ಆವಾಗ ಸುಂದರ್ ಅವರನ್ನು ಬೆಂಚಲ್ಲಿ ಕೂರಿಸಿ, ಆಗ ಬ್ಯಾಟಿಂಗ್ ಒಂಚೂರು ವೀಕ್ ಆಗ್ತದೆ. ಸುಂದರ್ ಅವರನ್ನು ಕೂರಿಸಿ ನಮ್ಮ ಏನು ಗಂಭೀರ್ ಅವರ ಫೇವ್ರೆಟ್ ಪ್ಲೇಯರ್ ದ ಲೆಜೆಂಡರಿ ಹರ್ಷಿತ್ ರಾಣಾ ಅವರು ಆಡಬಹುದು. ಆವಾಗ ಏನಾಗ್ತದೆ, 3 ಜೆನ್ಯೂನ್ ಪೇಸ್ ಅಟ್ಯಾಕ್ ಪ್ಲಸ್ ನಿತೀಶ್ ಕುಮಾರ್ ಒಂದು 4th ಸೀಮರ್ ಮತ್ತು 2 ಸ್ಪಿನ್ನರ್ಸ್ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಅವರು ಆಡ್ಬೋದು. ನನ್ನ ಪ್ರಕಾರ ಸುಂದರ್ ಅವ್ರನ್ನ ಆಡಿಸ್ತಾರೆ ಫಸ್ಟ್ ಮ್ಯಾಚಿಗೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ನನ್ನ ಊಹೆ ಆಚೀಚೆ ಆಗ್ಬೋದು, ರಾಣಾ ಅವರಿಗೆ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು. ಆ್ಯಂಡ್ ಬೆಂಚಲ್ಲಿ ಯಶಸ್ವಿ ಜೈಸ್ವಾಲ್, ಜುರೇಲ್, ಪ್ರಸಿದ್ಧ ಕೃಷ್ಣ ಅವರಿಗೆ ಸಹ ಚಾನ್ಸ್ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ, ನಂಗೆ ಗೊತ್ತಿಲ್ಲ. ಹರ್ಷಿತ್ ರಾಣಾ ಈ ಆ್ಯಸ್ ಆಫ್ ನೌ ಹೀಗೆ ನನ್ನ ಪ್ಲೇಯಿಂಗ್ 11 ಈ ಥರ ಉಂಟು. ನಾನು ರೋಕೋ ಇವ್ರು ಹೇಗೆ ಆಡ್ತಾರೆ ಅನ್ನೋ ಭಾರಿ ಕುತೂಹಲದಲ್ಲಿ ಕಾಯ್ತಾ ಇದ್ದೇನೆ. ನಾಳೆ ಮ್ಯಾಚ್ ಮುಗಿದ ಮೇಲೆ ವಿಡಿಯೋ ಬರ್ತದೆ ಅಂತ ನಾನು ಗ್ಯಾರಂಟಿ ಕೊಡೋದಿಲ್ಲ, ಯಾಕಂತಂದರೆ ನಮಗೆ ಬೇರೆ ಕಾರ್ಯಕ್ರಮ ಉಂಟು ನಾಳೆ. ಸೊ ಈಗಲೇ ಹೇಳಿದ್ದೇನೆ ಮರ, ನಾಳೆ ಇದರಲ್ಲಿ ಸಹ ಹಾಕ್ತೇನೆ ಪೋಸ್ಟ್, ಅಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಸಹ ಹಾಕ್ತೇನೆ. ನಾಳೆ ಮ್ಯಾಚ್ ಮುಗ್ದ ಕೂಡಲೇ ವಿಡಿಯೋ ಬರ್ತದೆ ಅಂತ ಖಾತ್ರಿ ಎಲ್ಲ ಇಲ್ಲ. ಆ್ಯಂಡ್ ಈಗ ಡೈರೆಕ್ಟಾಗಿ ಟೆಸ್ಟ್ ಮ್ಯಾಚ್ ಇಲ್ಲಿಗೆ ಮುಗೀತು, ಪ್ರಿವ್ಯೂ ಮುಗೀತು. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಡಿಸಪಾಯಿಂಟೆಡ್. ಭಾರತದ ಒಂದು ಪ್ಲ್ಯಾನಿಂಗ್ ಬಗ್ಗೆ ಭಾರಿ ಬೇಜಾರಾಯಿತು. ನೋಡಿ, ಎಷ್ಟೋ ವರ್ಷ ಆಯಿತು ಭಾರತ ಫಾಲೋ ಆನ್ ಎಲ್ಲ ಹೇರದೆ. ಫಾಲೋ ಆನ್ ಅಂದರೆ ಏನು, ಒಂದು ತಂಡಕ್ಕೆ 200ಕ್ಕಿಂತ ಜಾಸ್ತಿ ಲೀಡ್ ಸಿಕ್ಕಿದ್ರೆ ಆವಾಗ ಮತ್ತೆ ಪುನಃ ಒಪೋನೆಂಟನ್ನು ಬ್ಯಾಟಿಂಗಿಗೆ ಇಳಿಸ್ಬೋದು, ಇಲ್ಲ ಮಾತ್ರ ನೀವು ಇನ್ನೊಂದ್ಸಲ ಬ್ಯಾಟಿಂಗ್ ಮಾಡಿ ಅಂತ. ಭಾರತಕ್ಕೆ ಹಾಗೆ ಆದದ್ದು. ಭಾರತಕ್ಕೆ 270 ರನ್ ಲೀಡ್ ಸಿಕ್ಕಿತ್ತು. ಭಾರತ 518ಕ್ಕೆ 5 ವಿಕೆಟ್, ಕೇವಲ 5 ವಿಕೆಟ್ ಹೋದದ್ದು. 134 ಓವರ್ ಆಡಿ 518 ರನ್ ಚಚ್ಚಿದ್ರು. ಏನು ಯಶಸ್ವಿ ಜೈಸ್ವಾಲ್ 175 ರನ್, ಗಿಲ್ಲು ಕೂಡ ನಾಟ್ ಔಟ್ 129 ರನ್ ಹೊಡೆದ್ರು. ಕೊನೆಗೆ ಡಿಕ್ಲೇರ್ ಘೋಷಣೆ ಮಾಡಿದರು. ಅದಾದ ಮೇಲೆ ವೆಸ್ಟ್ ಇಂಡೀಸ್ ಕೇವಲ 248ಕ್ಕೆ ಆಲ್ಔಟ್ ಆದರು. 248ಕ್ಕೆ 81 ಓವರ್ ಆಡಿ 248ಕ್ಕೆ ಆಲ್ಔಟ್. ಸೊ 270 ರನ್ಗಳ ಲೀಡ್ ಭಾರತಕ್ಕೆ ಸಿಕ್ಕಿದ ಮೇಲೆ ಭಾರತ ಮತ್ತೆ ನಾವು ಬ್ಯಾಟಿಂಗ್ ಮಾಡ್ತೇವೆ ಅಂತ ಹೇಳಲಿಲ್ಲ, ಫಾಲೋ ಆನನ್ನು ಹಾಕಿದರು. ಇವ್ರು ಏನು ಅಂದ್ಕೊಂಡ್ರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಹ ಬೇಗ ಔಟ್ ಆಗ್ತಾರೆ ಹಾಗೆ ಹೀಗೆ ಅಂತ. ಬಟ್ ಹಾಗೆ ಆಗಲಿಲ್ಲ. 390 ತನಕ ವಿಸ್ತರಿಸಿತ್ತು ಯಾವುದು ವೆಸ್ಟ್ ಇಂಡೀಸ್ ಸೆಕೆಂಡ್ ಇನ್ನಿಂಗ್ಸ್. ಮೋರ್ ದೆನ್ ಎನಿಥಿಂಗ್ 118 ಓವರ್ ಆಡಿದರು ಅವರು. ಸೊ ಭಾರತದ ಬೌಲರ್ಸ್ ಆ ಒಂದು ಡೆಲ್ಲಿ ಪಿಚ್ಚಲ್ಲಿ ಬರೋಬ್ಬರಿ 201 ಓವರ್ ಬಾಲ್ ಹಾಕಿದರು ಕಂಟಿನ್ಯೂಸ್ ಆಗಿ. ಡೆಲ್ಲಿ ಫಸ್ಟ್ ಆಫ್ ಆಲ್ ಸೆಕೆ, ಅದರ ಮೇಲೆ 201 ಓವರ್. ಅದು ಆಬ್ವಿಯಸ್ಲಿ ನಮ್ಮ ಒಂದು ಪೇಸ್ ಅಟ್ಯಾಕ್ ಏನಿರ್ತದೆ ಪೂರ್ತಿ ದಣದು ಹೋಗಿದ್ರು. ನೋಡಿ, ಸಿರಾಜ್ ಇದು ಮುಗಿಸಿದ ಕೂಡಲೇ ಆಸ್ಟ್ರೇಲಿಯಾಗೆ ಹಾರಬೇಕಿತ್ತು. ಸಿರಾಜ್ ಅಣ್ಣ ODI ಸೀರೀಸಲ್ಲಿ ಇದ್ದಾರೆ. ಬುಮ್ರಾ ಅವರು ODI ಸೀರೀಸಿಗೆ ಸೆಲೆಕ್ಟ್ ಆಗಲಿಲ್ಲ. ಬಟ್ ಸಿರಾಜ್ ಅಣ್ಣ ಎಷ್ಟು ಸುಸ್ತೊಡೆದು ಹೋಗಿದ್ದಂಥದ್ದು ಯಾವುದೋ ಒಂದು ಇಮೇಜ್ ಎಲ್ಲ ನೋಡಿದ್ದು, ತಲೆಗೆಲ್ಲ ಒಂದು ತಂಪಿದು ಏನೋ ನೀರಿದ್ದು ಇದೆಲ್ಲ ಹಾಕ್ಕೊಂಡಿದ್ರು, ಅಷ್ಟು ಸುಸ್ತಾಗಿ ಹೋಗಿದ್ರು ಆ ಡೆಲ್ಲಿಯ ಸೆಕೆಗೆ. ಆ್ಯಂಡ್ ಡೆಲ್ಲಿಯ ಪಿಚ್ 3ನೇ ದಿನ 4ನೇ ದಿನ ಬ್ಯಾಟಿಂಗಿಗೆ ಹೆಲ್ಪ್ ಆಗ್ತದೆ ಅಂತ ಗೊತ್ತಾದ ಮೇಲೂ ಕೂಡ ಭಾರತ ಯಾಕೆ ಫಾಲೋ ಆನನ್ನು ಹೇರಿದ್ರು ಅಂತ ಗೊತ್ತಾಗಲಿಲ್ಲ. ಕೊನೆಗೆ 200 ಓವರ್ ಸತತ ಬೌಲಿಂಗ್ ಮಾಡಿದ ಮೇಲೆ ಭಾರತಕ್ಕೆ ಬ್ಯಾಟಿಂಗ್ ಸಿಕ್ಕಿತ್ತು ಚೇಸ್ ಮಾಡಲಿಕ್ಕೆ. 124ಕ್ಕೆ 3 ವಿಕೆಟ್ ಕಳೆದುಕೊಂಡು ಭಾರತ ಜಯ ದಾಖಲಿಸಿತ್ತು. ಬಟ್ ಡೇ 5 ತನಕ ಹೋದದ್ದು ಅದು ನನಗೆ ಭಾರಿ ಬೇಜಾರಾಯ್ತು. ಇದು ಎಂಥ ಪ್ಲ್ಯಾನಿಂಗ್ ಮಾರೆ, ಅಥವಾ ಒಂದು ವೆಸ್ಟ್ ಇಂಡೀಸನ್ನು ತುಂಬ ಅಂದರೆ ಲೈಟಾಗಿ ತೊಗೊಂಡ್ರ ಆ ಬ್ಯಾಟಿಂಗ್ ಪಿಚ್ಚಲ್ಲಿ. ಡೇ 3 ಡೇ 4 ಎಲ್ಲ ಡೆಲ್ಲಿ ಪಿಚ್ ಬ್ಯಾಟಿಂಗಿಗೆ ಹೆಲ್ಪ್ ಆಗ್ತದೆ. ಡೇ 3 ಡೇ 4 ಅವರಿಗೆ ಮತ್ತೆ ಪುನಃ ಬ್ಯಾಟಿಂಗಿಗೆ ಬಿಟ್ಟು ಕೊಟ್ಟದು ನನಗೆ ಇದು ಯಾವ ಥರದ ಪ್ಲ್ಯಾನಿಂಗ್ ಅಪ್ಪ ಅಂತ ಅನಿಸಿದಂತೂ ಹೌದು. ಏನು ಸೆಕೆಂಡ್ ಇನ್ನಿಂಗ್ಸಲ್ಲಿ ವೆಸ್ಟ್ ಇಂಡೀಸ್ ಇದು 2 ಪ್ಲೇಯರ್ಸ್ 100 ಹೊಡೆದು, ಕ್ಯಾಂಪೆಲ್ ಆಗಿರ್ಬೋದು, ಶೇ ಹೋಪ್ ಆಗಿರ್ಬೋದು, ಅವರೆಲ್ಲ 100 ಹೊಡೆದು. ಆ್ಯಂಡ್ ಈವನ್ 9 ವಿಕೆಟ್ ಹೋದ್ಮೇಲೆ ಮತ್ತೆ ಅಲ್ಲಿ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಂದದ್ದು. ಭಾರತಕ್ಕೆ ಇದೆಲ್ಲ ಒಂಥರ ಇರಿಟೇಟಿಂಗ್ ಮೂಮೆಂಟ್ ಆಗಿತ್ತು. ಒಟ್ಟಿನಲ್ಲಿ ನಮ್ಮ ಫಾಸ್ಟ್ ಬೌಲರ್ಸು, ಸ್ಪಿನ್ ಬೌಲರ್ಸು ಆ ಒಂದು ಸೆಕೆಯಲ್ಲಿ ಸುಸ್ತು ಹೊಡೆದೋದ್ರು. ಆ್ಯಂಡ್ ಈಗ ರೆಸ್ಟ್ ಕೊಟ್ಟಿದ್ದಾರೆ ಬುಮ್ರಾಗೆ ODI ಸೀರೀಸಿಗೆ. ನನ್ನನ್ನು ಕೇಳೋದಿದ್ರೆ ಆ ವೆಸ್ಟ್ ಇಂಡೀಸ್ ಟೆಸ್ಟ್ ಸೀರೀಸಿಗೆ ರೆಸ್ಟ್ ಕೊಟ್ಟು ಬುಮ್ರಾಗೆ ಮೇಯ್ನ್ ಏನೊಂದು ಆಸ್ಟ್ರೇಲಿಯಾ ಸೀರೀಸ್ ಏನಿದೆ, ಆಸ್ಟ್ರೇಲಿಯಾ ಅಗೇನ್ಸ್ಟಲ್ಲಿ ಆಡುವಾಗ A1 ಟೀಮ್ ಇಟ್ಕೊಂಡು ಹೋಗಬೇಕು. ಬುಮ್ರಾ ಅವರಿಗೆ ಆಸ್ಟ್ರೇಲಿಯಾ ಸೀರೀಸಿಗೆ ರೆಸ್ಟ್ ಕೊಟ್ಟಿರೋದು ನನಗೆ ಇದು ಯಾವ ಥರದ ಲಾಜಿಕ್ ಅಂತ ಅರ್ಥ ಆಗಲಿಲ್ಲ. ಆ್ಯಂಡ್ ಭಾರತದ ವನಿತೆಯರ ಬಗ್ಗೆ ಮಾತಾಡೋದಿದ್ರೆ, ಈಗ ಏನು ವರ್ಲ್ಡ್ ಕಪ್ ಆಗ್ತಾ ಉಂಟು, ODI ವರ್ಲ್ಡ್ ಕಪ್ಪು. ಭಾರತ 2 ಮ್ಯಾಚ್ ಗೆದ್ದಿದೆ, 2 ಮ್ಯಾಚ್ ಸೋತಿತ್ತು. ಅದಾದಮೇಲೆ ಇಷ್ಟು ದೊಡ್ಡ ರೆಸ್ಟ್ ಸಿಕ್ಕಿದೆ. ಇದು ಯಾವ ನಮ್ಮನಿದು ಶೆಡ್ಯೂಲ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರದ್ದು ಮ್ಯಾಚೇ ಇನ್ನೂ ಆಗಲಿಲ್ಲ. ಏನು 2 ಸತತ ಮ್ಯಾಚ್ ಸೋತ ಮೇಲೆ ಮ್ಯಾಚೇ ಆಗಲಿಲ್ಲ.
ಆನ್ ದಿ ಅದರ್ ಹ್ಯಾಂಡ್ ಆಸ್ಟ್ರೇಲಿಯಾ ಎಲ್ಲ ಟೀಮನ್ನು ಬಗ್ಗು ಬಡದಾಗ್ತಾ ಇದ್ದಾರೆ ಅವರು. ಭಾರತಕ್ಕೆ ಈಗ ತಲೆನೋವಿನ ಸಂಗತಿ ಏನು ಅಂತಂದರೆ, ಏನು ನ್ಯೂಜಿಲ್ಯಾಂಡು ಇಂಗ್ಲೆಂಡು ಸೋಲುವ ಸ್ಥಿತಿಯಲ್ಲಿ ಏನಿತ್ತು, ನ್ಯೂಜಿಲ್ಯಾಂಡು ಶ್ರೀಲಂಕಾದ ವಿರುದ್ಧ 258 ರನ್ ಹೊಡಿಸ್ಕೊಂಡಿದ್ರು, ಅವರು ವಿನ್ ಆಗುವ ಸೀನೇ ಇರಲಿಲ್ಲ. ಆ ಮ್ಯಾಚ್ ಮಳೆಯಿಂದ ರದ್ದಾಯಿತು. ಹಾಗೆ ಅವರಿಗೆ ಒಂದು ಫ್ರೀಯಾಗಿ 1 ಪಾಯಿಂಟ್ ಸಿಕ್ಕಿತ್ತು. ಹಾಗೆ ಇಂಗ್ಲೆಂಡ್ ಪಾಕಿಸ್ತಾನದ ವಿರುದ್ಧ ಸೋಲ್ತಾ ಇದ್ರು, ಅದು ಮಳೆಯಿಂದ ರದ್ದಾಯಿತು, ಅವರಿಗೆ 1 ಪಾಯಿಂಟ್ ಸಿಕ್ಕಿತ್ತು. ಈಗ ನಮ್ಮ ಮುಂದಿನ ಮ್ಯಾಚ್ಗಳು ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್ ವಿರುದ್ಧವೇ ಇರೋದು. ಸೊ ಒಂದು ಇಂಗ್ಲೆಂಡ್ ಸ್ಟ್ರಾಂಗ್ ಟೀಮ್, ಇನ್ನೊಂದು ಇಂಗ್ಲೆಂಡ್ ಪಾಕಿಸ್ತಾನ ವಿರುದ್ಧ ಎಲ್ಲ ಈ ಥರ ಆಡಿರೋದ್ರಿಂದಾಗಿ ಅವರು ಭಾರತದ ವಿರುದ್ಧ ಚಂದದ ಕ್ರಿಕೆಟ್ ಆಡ್ಬೋದು. ಇಲ್ಲ ನಾವು ಪಾಕಿಸ್ತಾನದ ವಿರುದ್ಧ ಮಾಡಿದಂತಹ ಒಂದು ಎಡವಟ್ಟು ಭಾರತದ ವಿರುದ್ಧ ಮಾಡಬಾರ್ದು ಅಂತ ಚಂದ ಮಾಡಿ ಬ್ಯಾಟಿಂಗ್ ಮಾಡ್ಬೋದು. ಹಾಗೆ ನ್ಯೂಜಿಲೆಂಡ್ ಕೂಡ ಹಾಗೆ ಶ್ರೀಲಂಕಾದ ವಿರುದ್ಧ ನಾವು ಲೂಸ್ ಬೌಲಿಂಗ್ ಹಾಕಿದ್ದೆವು, ಭಾರತದ ವಿರುದ್ಧ ಸೂಪರ್ ಆಗಿ ಬೌಲಿಂಗ್ ಹಾಕಬೇಕು ಅಂತ ಇಬ್ಬರು ಕೂಡ ಅವರ ಗೇಮ್ ಪ್ರದರ್ಶನ ಮಾಡ್ಬೋದು. ಆನ್ ದಿ ಅದರ್ ಹ್ಯಾಂಡ್ ಭಾರತ 2 ಮ್ಯಾಚ್ ಏನು ಸೋತದ್ದು, ಗೆಲ್ಲುವಂತಹ ಮ್ಯಾಚ್ 4ಕ್ಕೆ 4 ಸಹ ಗೆಲ್ಬೋದಿತ್ತು. ಫಸ್ಟ್ 2 ಗೆದ್ದರು, ಆಸ್ಟ್ರೇಲಿಯಾ ಮೇಲೆ ಅಷ್ಟು ಹೊಡೆದು ಕೂಡ ಸೋತರು. ಸೌತ್ ಆಫ್ರಿಕಾದ ಮೇಲೆ 80ಕ್ಕೆ ಅವರಿದ್ದು 5 ವಿಕೆಟ್ ತೆಗೆದು ಅದಾದ ಮೇಲೆ ಮ್ಯಾಚನ್ನು ಕೈ ಬಿಟ್ಟರು. ಸೊ 2 ಮ್ಯಾಚ್ ಸೋತಿದ್ದಾರೆ. ಇನ್ನಾದರೂ ಇಷ್ಟು ದೊಡ್ಡ ರೆಸ್ಟ್ ಸಿಕ್ಕಿದ ಮೇಲೆ ಭಾರತ ಒಂದು ಚಂದದ ಕ್ರಿಕೆಟ್ ಆಡಿ ಸೆಮಿಫೈನಲ್ ಹಂತಕ್ಕೆ ಹೋಗಲಿ ಅಂತ ನಾವು ಬಯಸೋದು. ನ್ಯೂಜಿಲೆಂಡ್ ಮೇಲೆ ಆದರೂ ಆರಾಮ್ಸೆ ವಿನ್ ಆಗಲಿ. ಇಂಗ್ಲೆಂಡ್ ಮೇಲೆ ಅಂತೂ ನನಗೆ ಖಾತ್ರಿ ಇಲ್ಲ, ಅವರದ್ದು ಬ್ರಂಟ್ ಸೂಪರಾಗಿ ಆಡ್ತಾರೆ ಮಾರ್ರೆ ಅವ್ರ ಕ್ಯಾಪ್ಟನ್. ಆ್ಯಂಡ್ ನ್ಯೂಜಿಲ್ಯಾಂಡ್ ಇದು ಏನೋ ದೊಡ್ಡಮ್ಮ ಅಂತ ಕರೀತಾರಲ್ಲ ಅಂತ, ಡಿವೈನ್ ವಾಟ್ ಈಸ್ ಸರ್ ನೇಮ್, ಅವರೊಬ್ಬರು ಚಂದ ಮಾಡಿ ಆಡ್ತಿದ್ದಾರೆ ಬಿಟ್ಟರೆ ಆ್ಯಸ್ ಅ ಟೀಮ್ ಅವರು ಚಂದ ಮಾಡಿ ಆಡ್ತಾ ಇಲ್ಲ. ಸೊ ಭಾರತ ಅಟ್ಲೀಸ್ಟ್ ನ್ಯೂಜಿಲ್ಯಾಂಡ್ ಮೇಲಾದರೂ ಚಂದ ಮಾಡಿ ವಿನ್ ಆಗಿ ಒಂದು ಸೆಮಿಫೈನಲ್ ಹಂತಕ್ಕೆ ಆರಾಮ್ಸೆ ಬರಲಿ ಅಂತ ನಾವು ಆಶಿಸ್ತಾ ಇದ್ದೇನೆ. ಒಂದು ವೀಕಿದು ಇಷ್ಟು ಕವರ್ ಮಾಡಿದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ODI ಕ್ರಿಕೆಟ್ ಸ್ಟಾರ್ಟ್ ಆಗ್ತಿದೆ, ಫಸ್ಟ್ ODI. ಪ್ಲೇಯಿಂಗ್ 11 ನಿಮ್ದು ಯಾವ ಥರ ಇರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದಾದ್ರೂ ವಿಷಯ ಬಿಟ್ಟಿದ್ದಿದ್ರೆ, ಏನು ವಿಷಯ ಬಿಟ್ಟಿದ್ದೆ ನಾನು ಕವರ್ ಮಾಡಲಿಲ್ಲ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ ನಮಸ್ಕಾರ.